ಬರಗಾಲ ಬಂದಿದ್ದಕ್ಕೆ ಆ ಬರಗಾಲಕ್ಕೆ ಕಾರಣ ಏನೆಂದು ದೇವರಿಗೆ ಮೊರೆಯಿಟ್ಟು ಆ ಬರಗಾಲ ಜಯಿಸಬೇಕಾದ ಎಲಿಮೆಲೇಕನು ತನ್ನ ಹೆಂಡತಿ ಇಬ್ಬರು ಮಕ್ಕಳನ್ನು ಬೆತ್ಲೆಹೇಮ್ ಎನ್ನುವಂತಹ ಒಂದು ಶ್ರೇಷ್ಠವಾದ ಸ್ಥಳವನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೋಗುತ್ತಾನೆ. ಬದುಕಬೇಕು ಅಂದುಕೊಂಡು ಬರಗಾಲ ಇರುವ ಪ್ರಾಂತ್ಯವನ್ನು ಬಿಟ್ಟು ಬರಗಾಲವಿಲ್ಲದ ಮೋವಾಬ್ ದೇಶಕ್ಕೆ ಹೋಗಿ ಬದುಕಬೇಕು ಅಂದುಕೊಂಡ. ಆ ಮೋವಾಬ್ ಪ್ರಾಂತ್ಯದಿಂದ ಈಗ ನವೋಮಿ ತಿರುಗಿ ಬರುತ್ತಾಳೆ. ಅವಳು ಹೇಳ್ತಾಳೆ, ನಾನು ಸಮೃದ್ಧಿಯುಳ್ಳವಳಾಗಿ ಹೊರಟು ಹೋದೆ, ಆದರೆ ಈಗ ನಾನು ಬರಿದಾದವಳಾಗಿ ಬರುತ್ತಿದ್ದೇನೆ, ಬಡವಳಾಗಿ ಬರುತ್ತಿದ್ದೇನೆ. ಅದೇನು ನವೋಮಿ ಹಾಗೆ ಮಾತಾಡ್ತಾ ಇದ್ದಿ? ನೀನು ಬರಗಾಲ ಇರುವ ಪ್ರಾಂತ್ಯದಿಂದ ಬರಗಾಲವಿಲ್ಲದಂತಹ ಮೋವಾಬ್ ದೇಶಕ್ಕೆ ಹೋಗಿದೆಯಲ್ಲವೇ? ಹೌದು, ಹೋಗಿದ್ದೆ. ದೇವರನ್ನು ಬಿಟ್ಟು ಬಿಟ್ಟು ಹೋದೆ. ಬದುಕಬೇಕು ಎಂದು ಹೋದೆ. ಮತ್ತೆ ಏನಾಯ್ತು? ಬದುಕಲಿಕ್ಕಾಗಲಿಲ್ಲ. ಯಾಕೆ? ದೇವರಿಂದ ದೂರ ಹೋಗಿ ಈ ಲೋಕದಲ್ಲಿ ಯಾರೊಬ್ಬರೂ ಬದುಕಲು ಸಾಧ್ಯವಿಲ್ಲ ಎಂದು ತಿಳ್ಕೊಂಡೆ ಅನ್ನುತ್ತಾಳೆ. ಯಾವಾಗ ತಿಳ್ಕೊಂಡೆ? ಕೈ ಸುಟ್ಟ ನಂತರ ಚೆನ್ನಾಗಿ ತಿಳಿದುಕೊಂಡೆ. ಏನಾಯ್ತು? ನನ್ನ ಗಂಡನನ್ನೇ ನಾನು ಕಳೆದುಕೊಂಡೆ. ಮತ್ತೆ ಅವಾಗ್ಲಾದರೂ ಬುದ್ಧಿ ಬರಬೇಕಲ್ಲವೇ? ಬುದ್ಧಿ ಬರಲಿಲ್ಲ. ತಪ್ಪನ್ನು ತಿಳಿದುಕೊಂಡು ಮಕ್ಕಳಿಬ್ಬರನ್ನು ಎಚ್ಚರಗೊಂಡವಳಾಗಿ ತಿರುಗಿ ಬಂದಿದ್ದೇ ಆದ್ರೆ ಚೆನ್ನಾಗಿರ್ತಾಯಿತ್ತು. ಮತ್ತೇನಾಯ್ತು? ಸ್ವಾಭಾವಿಕವಾಗಿ ಆ ಮರಣ ಬಂದಿತ್ತು ಅಂದುಕೊಂಡೆ. ನಂತರ ಹಿರಿಮಗನು ಕೂಡ ಮರಣ ಹೊಂದಿದ. ಅವಾಗ್ಲಾದರೂ ಬುದ್ಧಿ ಬರಬೇಕಿತ್ತಲ್ಲವೇ ನಿನಗೆ? ಅವಾಗ್ಲಾದರೂ ಜ್ಞಾನೋದಯ ಆಗ್ಬೇಕಿತ್ತಲ್ಲವೇ? ಅವಾಗ್ಲಾದರೂ ತಪ್ಪು ತಿಳಿದುಕೊಳ್ಳಬೇಕಿತ್ತಲ್ಲವೇ? ತಪ್ಪು ತಿಳಿದುಕೊಳ್ಳಲಿಕ್ಕಾಗಲಿಲ್ಲ. ಮತ್ತೆ ಏನಾಯ್ತು? ಎರಡನೇ ಮಗನನ್ನು ಕೂಡ ಕಳೆದುಕೊಂಡೆ. ಕೊನೆಗೆ ಏನಾಯ್ತು? ಒಬ್ಬಂಟಿಗಳಾಗುಳ್ಕೊಂಡೆ. ಬದುಕೆಲ್ಲ ಬರಿದಾಗಿ ಹೋಯಿತು. ಈಗ ಅರ್ಥ ಆಯ್ತು. ದೇವರಿಗೆ ಒಬ್ಬ ವ್ಯಕ್ತಿ ವಿರುದ್ಧವಾಗಿ ಜೀವಿಸುವುದಾದರೆ, ದೇವರಿಂದ ಒಂದು ಕುಟುಂಬ ದೂರ ಹೋಗುವುದಾದರೆ ಆ ಕುಟುಂಬ ಕೊನೆಗೆ ಏನಾಗುತ್ತೆ ಎಂದು ನನಗೆ ಅರ್ಥವಾಯಿತು. ಯಾವಾಗ ಅರ್ಥವಾಯಿತು? ಎಲ್ಲರನ್ನೂ ಕಳೆದುಕೊಂಡ ನಂತರ, ಎಲ್ಲವನ್ನೂ ಕಳೆದುಕೊಂಡ ನಂತರ ಆಗ ಅರ್ಥ ಆಯ್ತು ಅನ್ನುತ್ತಾಳೆ. ಈ ದಿನ ಯಾರಾದರೂ ಇದ್ದೀರಾ? ದೇವರ ಬಳಿಗೆ ಹೆಜ್ಜೆ ಮೇಲೆ ಹೆಜ್ಜೆ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಹತ್ತಿರಕ್ಕೆ ಬರುವುದರ ಬದಲಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ದೂರ ಆಗುವಂಥವ್ರು ಯಾರಾದರೂ ಇದ್ದೀರಾ? ಹಾಗಾದರೆ ಈ ದಿನ ಒಂದು ಎಚ್ಚರಿಕೆ. ಹಾಗೆ ದೇವರಿಂದ ದೂರ ಆಗುತ್ತಿರುವ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಎಷ್ಟು ಬೇಗ ನೀವು ದೇವರ ಸಮೀಪಕ್ಕೆ ಬರ್ತೀರೋ ಅಷ್ಟೇ ಒಳ್ಳೆಯದು. ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ದೇವರಿಂದ ನೀವು ಎಷ್ಟು ದೂರ ಹೋಗಿದ್ದೀರೋ ಅಷ್ಟೇ ಬೇಗನೆ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ದೇವರ ಬಳಿಗೆ ಬರುವುದಾದರೆ ಒಳ್ಳೆಯದು. ತನ್ನ ಗಂಡ ಸತ್ತು ಹೋಗಿದ್ದಾಗ ನವೋಮಿ ಪಶ್ಚಾತ್ತಾಪ ಪಟ್ಟಿದ್ದೇಯಾದರೆ ಇಬ್ಬರು ಮಕ್ಕಳನ್ನು ಕಾಪಾಡಿಕೊಳ್ತಾ ಇದ್ದಳು. ಕೇಳ್ತಿದ್ದೀರಾ ಫ್ರೆಂಡ್ಸ್? ಈ ಲೋಕದಲ್ಲಿ ಯಾರೊಬ್ಬರು ಪರಿಶುದ್ಧರೂ ಅಲ್ಲ, ಪುಣ್ಯಾತ್ಮನೂ ಅಲ್ಲ. ಯಾವ ಭೇದವಿಲ್ಲ, ಎಲ್ಲರೂ ಸಮಾನವಾಗಿಯೇ ದಾರಿ ತಪ್ಪಿದ್ದೇವೆ. ಯಾವ ಭೇದವಿಲ್ಲ, ಎಲ್ಲರೂ ದೇವರಿಗೆ ವಿರುದ್ಧವಾಗಿಯೇ ಜೀವಿಸಿದ್ದೇವೆ. ನೀತಿವಂತನೂ ಇಲ್ಲ, ಒಬ್ಬನು ಕೂಡ ಇಲ್ಲ ಎಂದು ಬೈಬಲ್ ಹೇಳುತ್ತದೆ. ಈ ಲೋಕದಲ್ಲಿ ಎರಡು ವಿಧವಾದಂತಹ ಪಾಪಿಗಳಿದ್ದಾರೆ. ಒಬ್ಬರೇನೋ ದೊರಕಿದವರು, ಇನ್ನೊಬ್ಬರೇನೋ ದೊರಕದೇ ಇರುವಂಥವ್ರು. ಅಷ್ಟೇ ಪ್ರಿಯರೇ, ನನ್ನ ಮಾತು ನಿಮ್ಗೆ ಅರ್ಥವಾಯ್ತಾ? ಈ ಲೋಕದಲ್ಲಿ ಎರಡೇ ಎರಡು ವಿಧವಾದ ಪಾಪಿಗಳಿದ್ದಾರೆ. ಒಬ್ಬರು ದೊರಕಿದವರು, ಮತ್ತೊಬ್ಬರೇನೋ ದೊರಕಲಾರದ ಪಾಪಿಗಳು. ಆ ದಿನ ವ್ಯಭಿಚಾರ ಮಾಡುತ್ತಿರುವ ಸ್ತ್ರೀಯನ್ನು ಹಿಡಿಯುತ್ತಾರೆ. ಆಕೆಯನ್ನು ಹಿಡಿದವರು ಸಂಭ್ರಮ ಮಾಡುತ್ತಾ ಆಕೆಯನ್ನು ಯೇಸುವಿನ ಮುಂದೆ ತಂದು ನಿಲ್ಲಿಸಿ ಹೇಳ್ತಾರೆ, ಗುರುವೇ, ವ್ಯಭಿಚಾರ ಮಾಡುವಾಗ ಸಿಕ್ಕಾಕೊಂಡ ಸ್ತ್ರೀಗೆ ಕಲ್ಲೆಸೆದು ಕೊಲ್ಲಬೇಕೆಂದು ಧರ್ಮಶಾಸ್ತ್ರದಲ್ಲಿ ಬರೆಯಲಾಗಿದೆಯಲ್ಲವೇ? ಆಕೆಯನ್ನು ಸಾಯಿಸುತ್ತೇವೆ, ಕಲ್ಲೆಸೆದು ಕೊಲ್ಲುತ್ತೇವೆ. ಆಗ ಯೇಸು ಕ್ರಿಸ್ತನು ಹೇಳಿರುವ ಮಾತೇನು ಗೊತ್ತಾ? ನಿಮ್ಮಲ್ಲಿ ಪಾಪ ಇಲ್ಲದಂಥವನು, ಪಾಪ ಮಾಡದೇ ಇರುವಂಥವನು ಮೊದಲು ಆಕೆಯ ಮೇಲೆ ಕಲ್ಲೆಸೇರಿ. ಅಂದಾಗ ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಪ್ರತಿಯೊಬ್ಬರು ತಮ್ಮ ಕಲ್ಲುಗಳನ್ನೂ ಬಿಟ್ಟೋದರು. ಕಾರಣ ಗೊತ್ತಾ? ಆಕೆಯನ್ನು ದೊರಕಿದ ಪಾಪಿಯಾಗಿದ್ದಳು, ಆದರೆ ಇವರೇನೋ ದೊರಕಲಾರದ ಪಾಪಿಗಳಾಗಿದ್ರು ಅಷ್ಟೇ. ಈ ದಿನ ದೇವರು ನಮಗೆ ಎಚ್ಚರಿಸುತ್ತಾ ಇದ್ದಾರೆ. ಏನೆಂದು ಗೊತ್ತಾ? ತಕ್ಷಣವೇ ಪಶ್ಚಾತ್ತಾಪ ಪಟ್ರೆ ಕಳೆದುಕೊಳ್ಳಲಿಕ್ಕಿರುವವುಗಳನ್ನು ಕಾಪಾಡಿಕೊಳ್ಳುತ್ತೀರಿ. ಈ ದಿನ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಎಚ್ಚರಿಸುತ್ತಾ ಇದ್ದೇನೆ. ಈ ಎಚ್ಚರಿಕೆಯನ್ನು ಕೇಳಿ ದಿನೇ ದಿನೇ ನನ್ನಿಂದ ದೂರ ಆಗ್ತಿರುವ ನೀವು ನಿಲ್ಲಿರಿ. ನೀಚವಾದ ತುಚ್ಛವಾದ ಕಾರ್ಯಗಳನ್ನು ಮಾಡುತ್ತಾ ನನಗೆ ಬೇಸರಗೊಳಿಸುವ ನೀವು ಆ ಕೆಲಸಗಳನ್ನು ಬಿಟ್ಟು ಬಿಡಿರಿ. ಇಲ್ಲವಾದರೆ ಕಳೆದುಕೊಳ್ಳುತ್ತೀರಿ. ಏನನ್ನು ಕಳೆದುಕೊಳ್ಳುತ್ತೀರಿ? ಬಹಳಷ್ಟು ಕಳೆದುಕೊಳ್ಳುತ್ತೀರಿ. ಕೊನೆಯದಾಗಿ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ. ಎಲ್ಲವನ್ನು ಕಳೆದುಕೊಳ್ಳುವವರೆಗೂ ವೇಟ್ ಮಾಡುತ್ತೀರೋ ಈ ನವೋಮಿಯ ಹಾಗೆ?
ಅವು ಕಳ್ಕೊಳ್ಳೋದಕ್ಕಿಂತ ಮುಂಚೆಯೇ ದೇವರ ಬಳಿಗೆ ತಿರುಗಿ ಬರುತ್ತೀರೋ ನಿಮ್ಮಿಷ್ಟ, ಅದು ನಿಮ್ಮ ಕೈಯಲ್ಲಿದೆ. ಈ ಸಮಯದಲ್ಲಿ ದೇವರು ನನ್ನನ್ನು ಎಚ್ಚರಿಸಿದ್ದಾರೆ, ನನಗಾಗಿ ಪ್ರಾರ್ಥಿಸಿರಿ ಅನ್ನುವಂಥವ್ರು ಇರುವುದಾದರೆ ಬನ್ನಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ. ದಾರಿ ತಪ್ಪಿ ಹೋಗುವುದಾದರೆ ತೊಂದರೆಗಳು ತಪ್ಪಿದ್ದಲ್ಲ ಎನ್ನುವುದು ವಾಸ್ತವವಾಗಿದೆ. ಅದೇ ಸಮಯದಲ್ಲಿ ದಾರಿ ತಪ್ಪಿ ಹೋದವರು ತಮ್ಮ ತಪ್ಪನ್ನು ತಿಳಿದುಕೊಂಡು ತಮ್ಮ ಜೀವಿತ ನಿಮಗೆ ಅರ್ಪಿಸಿಕೊಟ್ರೆ ಕ್ಷಮಾಪಣೆ ತಪ್ಪಿದ್ದಲ್ಲ. ನೀವು ಕ್ಷಮಿಸುವ ದೇವರಾಗಿದ್ದೀರಿ. ಈ ಸಮಯದಲ್ಲಿ ಕ್ಷಮಾಪಣೆ ಕೋರುತ್ತಾ, ಏಸಯ್ಯ, ನೀವು ಶಿಕ್ಷಿಸುವುದಾದರೆ ಆ ಶಿಕ್ಷೆ ನಮಗೆ ಬಂದರೆ ಎದುರಿಸಲಾರೆ, ಸಹಿಸಲಾರೆ, ತಾಳಿಕೊಳ್ಳಲಾರೆ. ಆ ದಿನ ಬರುವ ಮುಂಚೆಯೇ ಈ ದಿನವೇ ಕ್ಷಮಾಪಣೆ ಕೋರುತ್ತಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ. ನವೋಮಿ ತನ್ನ ಗಂಡನನ್ನು ಕಳೆದುಕೊಂಡಾಗಲೇ ನಿಮಗೆ ಕ್ಷಮಾಪಣೆ ಕೇಳಬೇಕಿತ್ತು. 2 ಮಕ್ಕಳನ್ನು ಕಾಪಾಡಿಕೊಳ್ತಾ ಇದ್ದಳು. ದೇವರೇ, ನಮ್ಮ ಜೀವಿತದಲ್ಲಿ ನಾವು ಮಾಡಿರುವ ತಪ್ಪಿಗೆ ಭಯಂಕರವಾದ ಶಿಕ್ಷೆ ನಾವು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆಯೇ ಕ್ಷಮಾಪಣೆ ಕೋರುತ್ತಿದ್ದೇವೆ. ಮನ್ನಿಸಿರಿ ಎಂಬುದಾಗಿ, ಕ್ಷಮಿಸಿರಿ ಎಂಬುದಾಗಿ ಬೇಡಿಕೊಳ್ತಿದ್ದೇವೆ. ನಮ್ಮನ್ನು ಕನಿಕರಿಸಿರಿ ದೇವರೇ. ಇಂದಿನವರೆಗೂ, ಈ ಕ್ಷಣದವರೆಗೂ ನಾವೆಲ್ಲರೂ ಮಾಡಿರುವ ಪ್ರತಿ ತಪ್ಪನ್ನು ಕ್ಷಮಿಸಿ, ಮನ್ನಿಸಿ, ನಮಗೋಸ್ಕರ ಕಾದು ಕುಳಿತಿರುವಂತಹ ಪ್ರತಿ ವಿಧವಾದ ಶಿಕ್ಷೆಯಿಂದ ಕಾಪಾಡಿ ತಪ್ಪಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.